श्रीगुरुभ्यो नमः। शरीरं सुरूपं यथा वा कलत्रं यशश्चारुचित्रं धनं मेरुतुल्यम्। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। कलत्रं धनं पुत्रपौत्रादि सर्वं गृहं बान्धवा सर्वमेतद्धि जालम्। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। षडङ्गादिवेदो मुखे शास्त्रविद्या कवित्वादिगद्यं सुपद्यं करोति। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। विदेशेषु मान्य स्वदेशेषु धन्य सदाचारवृत्तेषु मत्तो न चान्यः। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। क्षमामण्डले भूपभूपालवृन्दै सदा सेवितं यस्य पादारविन्दम्। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। यशो मे गतं दिक्षु दानप्रदापात् जगद्वस्तु सर्वं करे यत्प्रसादात्। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। न भोगेन योगेन वा वाचिराजौ न कान्तामुखे नैव वित्तेषु चित्तम्। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। अरण्येन वा स्वस्य गेहेन कार्ये न देहे मनो वर्तते मेऽन्वनध्ये। मनश्चेन्न लग्नं गुरोरङ्घ्रिपद्मे तथ किं तथ किं तथ किं तथ किम्। अनर्घ्याणि रत्नानि भुक्तानि सम्यक् समालिङ्गित कामिनीयामिनीषु। मनश्चेन्न लग्नं गुरोरङ्घ्रिपद्मे
यतिर्भूपति ब्रह्मचारी च गेही लभेद्वाञ्छितार्थं पदं ब्रह्मसंज्ञं गुरोरुक्तवाक्ये मनो यस्य लग्नम्। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमहर्निशम् अनेकदन्तं भक्तानां एकदन्तमुपास्महे। अम्ब त्वामनु संदधामि भगवद्गीते भवद्वेषिणीम् न च तस्मान्मनुष्येतु कश्चिन्मे प्रियकृत्तमः भविता न च मे तस्मात् अन्यः प्रियतरो भुवि। ಇದುವರೆಗೆ ನಾವು ಭಗವದ್ಗೀತಾ ಅಭ್ಯಾಸದ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದ 13 ಶ್ಲೋಕಗಳನ್ನು ನೋಡಿದ್ದೇವೆ. ಪ್ರತಿಯೊಂದು ದೇಹಿಗೂ ದೇಹ ಎಂಬುದು ಬಂಧಿಸುತ್ತದೆ. ಆ ದೇಹ ಬಂಧಿಸುವುದಕ್ಕೆ ಗುಣಗಳೇ ಕಾರಣವಾಗಿರುತ್ತದೆ ಎಂಬುದಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಪ್ರತಿಯೊಂದು ದೇಹದಲ್ಲಿಯೂ ಹೇಗೆ ದೇಹಿಯು ಬಂಧಿಸಲ್ಪಟ್ಟಿರುತ್ತಾನೆ ಎಂಬುದನ್ನು ವರ್ಣಿಸುತ್ತಿದ್ದಾನೆ. ಈ ದೇಹಿಯು ಸಾವಿನ ಸಮಯದಲ್ಲಿ ಯಾವ ಗುಣವನ್ನು ಅಧಿಕವಾಗಿ ಹೊಂದಿರುತ್ತಾನೆಯೋ ಅಂತಹ ಸಮಯದಲ್ಲಿ ಈ ದೇಹವನ್ನು ಬಿಟ್ಟು ಹೋಗುವಾಗ ಯಾವ ಗುಣಾಧಿಕ್ಯವಿರುತ್ತದೆಯೋ ಅದಕ್ಕೆ ತಕ್ಕಂತೆ ಮುಂದಿನ ಗತಿಯನ್ನು ಪಡೆದುಕೊಳ್ಳುತ್ತಾನೆ. ಏನಪ್ಪ ಮುಂದಿನ ಗತಿ ಎಂದರೆ ನೋಡಿ, ಸಾವಿನ ನಂತರದ ಗತಿ ಹಿಂದೂ ಧರ್ಮದಲ್ಲಷ್ಟೇ ಇರುವಂತಹ ಒಂದು ರೀತಿಯ ಸಿದ್ಧಾಂತ. ಇನ್ನು ಯಾವ ಬೇರೆ ಧರ್ಮಗಳಲ್ಲಿಯೂ ಸಾವಿನ ನಂತರದ ಗತಿಯ ಬಗ್ಗೆ ವಿಶ್ಲೇಷಣೆಗಳಾಗಲಿ ವದಂತಿಗಳಾಗಲಿ ಯಾವುದೂ ಇಲ್ಲ. ಎಲ್ಲವೂ ಸತ್ತ ನಂತರದಲ್ಲಿ ದೇಹಕ್ಕೆ ಮಾಡುವ ಸಂಸ್ಕಾರದೊಂದಿಗೆ ಅಂತ್ಯವಾಗಿ ಬಿಡುತ್ತದೆ. ಅವ್ಯಕ್ತವಾಗಿರುವುದರಿಂದ ಈ ದಿವ್ಯ ಚೇತನವು ದೇಹಿಯೊಳಗಡೆ ಇದ್ದು ದೇಹವನ್ನು ತ್ಯಾಗ ಮಾಡಿ ಹೊರಗೆ ಹೋದ ನಂತರ ಅದರ ಅಸ್ತಿತ್ವವೇ ಇಲ್ಲವೆಂಬುದಾಗಿ ಎಲ್ಲ ಧರ್ಮಗಳು, ಎಲ್ಲ ಮತಗಳು ನಂಬಿವೆ. ಆದರೆ ಈ ಸನಾತನ ಧರ್ಮದ ವೈಶಿಷ್ಟ್ಯವೆಂದರೆ ಸಾವಿನ ನಂತರದ ಗತಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಒಂದು ಧರ್ಮ. ಧರ್ಮವೆನಿಸಿಕೊಳ್ಳುವುದೇ ಈ ಒಂದು ಕಾರಣದಿಂದ. ದೇಹವೆಂಬುದು ಕ್ಷಣಿಕ ಮಾತ್ರ. ಆದಿಯಿಂದಲೂ ಇರುವ ಕಾಲ ಗತಿಯಲ್ಲಿ ವ್ಯಕ್ತವಾಗುವ ಕಾಲವನ್ನು ದೇಹವನ್ನು ಪಡೆದುಕೊಂಡರೆಂಬುದು ಮತ್ತು ಸತ್ತ ನಂತರದಲ್ಲಿ ದೇಹವನ್ನು ಕಳೆದುಕೊಂಡರೆಂಬುದು, ಪಡೆದುಕೊಳ್ಳುವುದಕ್ಕೆ ಮುಂಚೆಯೂ ಅವರುಗಳು ಇದ್ದರು, ಸತ್ತ ನಂತರವೂ ಅವರುಗಳು ಇರುತ್ತಾರೆ. ಭೌತಿಕ ದೇಹ ಮಾತ್ರ ಬಂದು ಹೋಗುತ್ತಿರುತ್ತದೆ ಎಂಬುದಾಗಿ ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣನು ತಿಳಿಸುವುದರ ಮೂಲಕವಾಗಿ ಆಧ್ಯಾತ್ಮ ಜ್ಞಾನವನ್ನು ಪ್ರವೇಶ ಮಾಡಿದ್ದಾನೆ.
ಆಧ್ಯಾತ್ಮ ಜ್ಞಾನವೇ ಹುಟ್ಟಿನ ಮೊದಲಿನ ವ್ಯಕ್ತಿತ್ವ ಮತ್ತು ಅಸ್ತಿತ್ವ ಮತ್ತು ಅರಿವು ಮತ್ತು ಸಾವಿನ ನಂತರದ ದೇಹಿಯಾದ ವ್ಯಕ್ತಿಯ ಗಮನ ಗತಿ ಮುಂದಿನ ಲೋಕಗಳು ಇವುಗಳೆಲ್ಲವನ್ನು ವಿವರವಾಗಿ ವರ್ಣಿಸುವುದರಿಂದ ಸನಾತನ ಧರ್ಮಕ್ಕಷ್ಟೇ ಹುಟ್ಟಿನ ಮೊದಲು ಸಾವಿನ ನಂತರವೂ ಜೀವನವೆಂಬುದು ಇರುತ್ತದೆ, ಆತ್ಮನಿಗೆ ಪಯಣವೆಂಬುದು ಇರುತ್ತದೆ ಎಂಬ ಸಿದ್ಧಾಂತದ ಆಧಾರದ ಮೇಲೆ ನಮ್ಮೆಲ್ಲ ವೇದಶಾಸ್ತ್ರ ಉಪನಿಷತ್ ಧರ್ಮ ಗ್ರಂಥಗಳು ಸಿದ್ಧಾಂತಗಳನ್ನು ವರ್ಣಿಸುತ್ತದೆ. ಹುಟ್ಟಿನ ಮೊದಲು ಇರಲಿಲ್ಲವೆಂಬುದಾಗಿಯೂ ಹುಟ್ಟು ಒಂದು ಆಕಸ್ಮಿಕವೆಂಬುದಾಗಿಯೂ ಹುಟ್ಟಿನ ನಂತರವೂ ಇರುವುದಿಲ್ಲವೆಂಬುದಾಗಿಯೂ ಯಾವ ಧರ್ಮಗಳು ನಂಬಿಕೊಂಡಿವೆಯೋ ಆ ಧರ್ಮಗಳು ವ್ಯಕ್ತವಾಗುವ ಕಾಲವನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಯಾವುದೇ ತರ್ಕದ ಮೂಲಕವಾಗಿ ಈ ವ್ಯಕ್ತಿಯನ್ನು ದೇಹದಿಂದ ಭಿನ್ನವಾಗಿ ಚೈತನ್ಯ ಸ್ವರೂಪನೆಂದು ಸಾಬೀತುಪಡಿಸಲು ಸಾಧ್ಯವಾಗುವುದಿಲ್ಲ. ಈ ದೇಹಿಯು ಚೈತನ್ಯ ಸ್ವರೂಪನೋ ಭೌತಿಕ ದೇಹವನ್ನು ಪಡೆಯುವನೋ ಕಳೆದುಕೊಳ್ಳುವನೋ ಎಂಬುದಾಗಿ ಹುಟ್ಟು ಸಾವುಗಳ ಬಗ್ಗೆ ಯಾವ ಒಂದು ತತ್ವವಿದೆಯೋ ಆ ತತ್ವಾಧಾರಿತವಾಗಿ ಸನಾತನ ಧರ್ಮ ಆದಿಯಿಂದಲೂ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ಈ ಸನಾತನ ಧರ್ಮದ ಜ್ಞಾನ ಭಂಡಾರವೆಂಬುದಾಗಲಿ ಅನುಭವಗಳಾಗಲಿ ಎಲ್ಲವನ್ನೂ ನಾವು ಕಡೆಗಣಿಸಲು ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಜೀವನದಲ್ಲಿ ಹಾಸುಹೊಕ್ಕಾಗಿ ಕಣ್ಣಿಗೆ ಕಾಣುತ್ತಿದೆ. ಮನುಷ್ಯ ದೇಹದ ಹುಟ್ಟು ಸಾವುಗಳನ್ನಷ್ಟೇ ಪರಮಾತ್ಮನು ಈ ಗೀತೆಯೊಳಗೆ ವರ್ಣಿಸುತ್ತಿಲ್ಲ. ಸಕಲ ಪ್ರಾಣಿಗಳನ್ನು ಸಕಲ ಜೀವರಾಶಿಗಳನ್ನು ಗಮನದಲ್ಲಿಟ್ಟುಕೊಂಡೇ ಪ್ರತಿಯೊಂದು ಶ್ಲೋಕವನ್ನು ಸಿದ್ಧಾಂತವನ್ನು ದಿವ್ಯ ವ್ಯವಸ್ಥೆಯನ್ನು ಪರಮಾತ್ಮನು ವರ್ಣಿಸುತ್ತಲಿದ್ದಾನೆ. ಆಗಿನ ಕಾಲದಲ್ಲಿಯೇ ವೃಕ್ಷವೆಂಬುದನ್ನು ಜೀವ ಇರುವಂಥದ್ದೆಂದು ಅದು ಸರ್ವಶ್ರೇಷ್ಠವಾದ ಜೀವವೆಂದು ಪರಮಾತ್ಮನು ಪರಿಗಣಿಸಿರುವುದು ಈ ಗೀತೆಯ ಆಧಾರದ ಮೇಲೆ ತಿಳಿದು ಬರುತ್ತದೆ. ಈಗಿನ ವೈಜ್ಞಾನಿಕ ಯುಗದಲ್ಲಿ ಸಸ್ಯಗಳಿಗೂ ಜೀವವಿದೆ, ಸಸ್ಯಗಳಿಗೂ ಮನೋಭಾವವಿದೆ, ಅವುಗಳಿಗೂ ಸುಖ ದುಃಖಗಳಿದೆ ಎಂಬುದಾಗಿ ಕಂಡುಹಿಡಿದ ಮಾತ್ರಕ್ಕೆ ಅದು ಹಿಂದಿನಿಂದ ಇರಲಿಲ್ಲವೆಂಬುದಾಗಿ ಅರ್ಥವಲ್ಲ. ಇಂದಿನ ವಿಜ್ಞಾನಿಗಳು ಅದನ್ನು ಪತ್ತೆ ಹಚ್ಚಿದ್ದಾರೆ ಎಂದ ಮಾತ್ರಕ್ಕೆ ಯಾವುದಿದೆಯೋ ಜಗತ್ತಿನಲ್ಲಿ ಅಸ್ತಿತ್ವ ರೂಪದಲ್ಲಿ ಅವುಗಳನ್ನು ಪತ್ತೆ ಹಚ್ಚಿದ್ದಾರಷ್ಟೇ, ಸೃಷ್ಟಿ ಮಾಡಿಲ್ಲ. ವೈಜ್ಞಾನಿಕವಾಗಿ ಹೇಳುವಂತೆ ಯಾವುದನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಯಾವುದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ನಥಿಂಗ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್ ಎಂಬುದಾಗಿ ಯಾವ ಒಂದು ಸಿದ್ಧಾಂತವಿದೆಯೋ ಆ ಸಿದ್ಧಾಂತವು ತತ್ವರೂಪದಲ್ಲಿ ಅಂದಿನಿಂದಲೇ ಬಂದಿದೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೋಡಿದಾಗ ಈ ಹುಟ್ಟು ಸಾವುಗಳ ವಿಷಯದಲ್ಲಿ ಚೈತನ್ಯ ಸ್ವರೂಪಿಯಾಗಿರುವಂತಹ ದೇಹಿಯು ಭೌತಿಕ ದೇಹವನ್ನು ಬಿಟ್ಟು ಹೋಗುವುದಾಗಿಯೂ ಭೌತಿಕ ದೇಹವನ್ನು ಪಡೆದುಕೊಳ್ಳುವುದಾಗಿಯೂ ಹುಟ್ಟು ಸಾವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಈ ದೇಹಿಯು ದೇಹವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಯಾವ ಗುಣವು ಅಧಿಕವಾಗಿರುವುದೋ ಆ ಗುಣಕ್ಕೆ ತಕ್ಕಂತೆ ಮುಂದೆ ದೇಹಿಯ ಗತಿಯು ನಿರ್ಧರಿಸಲ್ಪಡುತ್ತದೆ ಎಂಬುದಾಗಿ ಕೃಷ್ಣನು 13-14 ಶ್ಲೋಕಗಳಲ್ಲಿ ವರ್ಣಿಸುತ್ತಿದ್ದಾನೆ. ಸತ್ವಗುಣವು ವೃದ್ಧಿಯನ್ನು ಹೊಂದಿರುವಾಗ ದೇಹದಾರಿಯು ಸಾವನ್ನು ಹೊಂದಿದರೆ ಆಗ ಅವನು ಉತ್ತಮ ಜ್ಞಾನಿಗಳ ಅಮಲವಾದ, ನೋಡಿ ಅಮಲವಾದ ಅಂದರೆ ಶುದ್ಧವಾದ ಪವಿತ್ರವಾದ ಲೋಕಗಳನ್ನು ಹೊಂದುತ್ತಾನೆ
ಏನಪ್ಪ ಈ ಲೋಕಗಳನ್ನು ಹೊಂದುತ್ತಾನೆ ಎಂದರೆ ಭೌತಿಕ ದೇಹವೇ ಇಲ್ಲದೇ ಇದ್ದಾಗ ಇನ್ನು ಭೌತಿಕ ಲೋಕಗಳ ವಿಷಯವೇಕೆ ಎಂಬುದಾಗಿ ನಾವುಗಳು ಸಾಮಾನ್ಯ ಬುದ್ಧಿಯಿಂದ ಆಲೋಚನೆ ಮಾಡುತ್ತೇವೆ. ಸಾಮಾನ್ಯ ಬುದ್ಧಿಗೆ ಲೌಕಿಕವಾಗಿ ಭೌತಿಕವಾಗಿ ಯಾವುದು ಕಾಣುವುದೋ ಅವುಗಳು ಮಾತ್ರ ವೇದ್ಯವಾಗುತ್ತದೆ. ಆದರೆ ಇಂಗಿತ ರೂಪದಲ್ಲಿರುವಂತಹ ಸೂಕ್ಷ್ಮ ಲೋಕಗಳಾಗಲಿ ಸೂಕ್ಷ್ಮ ವಸ್ತುಗಳಾಗಲಿ ಮನುಷ್ಯ ಬುದ್ಧಿಯಿಂದ ಅಷ್ಟು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹೇಗೆಂದರೆ, ಒಂದು ಉದಾಹರಣೆಯನ್ನು ತೆಗೆದುಕೊಂಡರೆ, ಎಲ್ಲರ ಮನೆಯಲ್ಲಿಯೂ ವಿದ್ಯುತ್ ಶಕ್ತಿಯ ಪರಿಣಾಮವನ್ನು ಪ್ರತಿಯೊಬ್ಬರೂ ನೋಡುತ್ತಲೇ ಇರುತ್ತಾರೆ. ವಿದ್ಯುತ್ ಶಕ್ತಿ ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಅದರ ಅಸ್ತಿತ್ವವೂ ನಮಗೆ ತಿಳಿದು ಬರುವುದಿಲ್ಲ. ಅದರ ಪರಿಣಾಮಗಳಿಂದಷ್ಟೇ ಅದರ ಅಸ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪಂಚಭೂತಗಳು ಇದೇ ರೀತಿಯಲ್ಲಿಯೇ ನಡೆಯುತ್ತಿದೆ. ಮಹಾಭೂತಗಳಾಗಿಯೂ ಇದೇ ರೀತಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿವೆ. ಇವುಗಳೆಲ್ಲವೂ ಸೂಕ್ಷ್ಮ ರೂಪದಲ್ಲಿದ್ದಾಗ್ಯೂ ಸಕಲವು ಶಕ್ತಿ ರೂಪವಾಗಿದೆ. ಈ ಜಗತ್ತಿನಲ್ಲಿ ಕಾಣುತ್ತಿರುವಂತಹ ಎಲ್ಲ ತರಹದ ಶಕ್ತಿ ರೂಪಗಳು ಕಣ್ಣಿಗೆ ಕಾಣುವುದಿಲ್ಲ, ಇಂದ್ರಿಯ ಗೋಚರವಲ್ಲವಾದರೂ ಅವುಗಳ ಅಸ್ತಿತ್ವದಿಂದಲೇ ನಾವು ಎಲ್ಲವನ್ನೂ ನೋಡುತ್ತಿದ್ದೇವೆ. ಅವುಗಳು ಈ ಪ್ರಪಂಚವನ್ನು ತೋರ್ಪಡಿಸುತ್ತಿದೆ. ಇದು ತೋರಿಕೆಯ ಪ್ರಪಂಚ. ತೋರಿಕೆಯ ಕೆಲಸವನ್ನು ಆ ಮಹಾಭೂತಗಳಾಗಲಿ ಪಂಚಮಹಾಭೂತಗಳಾಗಲಿ ವಿದ್ಯುತ್ ಶಕ್ತಿಯೇತರ ಸರ್ವಶಕ್ತಿಗಳ ರೂಪಗಳಾಗಲಿ ನಮಗೆ ವೇದ್ಯವಾಗುವ ರೀತಿಯಲ್ಲಿ ಭೌತಿಕ ರೂಪದಲ್ಲಿ ಎಲ್ಲವೂ ಕಾಣಸಿಗುತ್ತದೆ. ಆದರೆ ಪ್ರತಿಯೊಂದು ಭೌತಿಕ ವಸ್ತುವಿನ ಹಿಂದಿರುವಂತಹ ಚೈತನ್ಯವನ್ನಾಗಲಿ ಚೈತನ್ಯ ಶಕ್ತಿಯನ್ನಾಗಲಿ ಅಥವಾ ಬೇರೆ ವಿಧದ ಶಕ್ತಿಗಳನ್ನಾಗಲಿ ಅರ್ಥ ಮಾಡಿಕೊಳ್ಳುವುದೇ ಈ ಆಧ್ಯಾತ್ಮ ವಿದ್ಯೆಯ ಉದ್ದೇಶ. ಆದುದರಿಂದಲೇ ಇಲ್ಲಿ ಭೌತಿಕ ಲೋಕದ ವಿಷಯಗಳಾಗಿ ಲೌಕಿಕ ವಿಷಯಗಳಾಗಲಿ ಪರಮಾತ್ಮನು ಒಂದನ್ನೂ ಹೇಳುವುದೇ ಇಲ್ಲ. ಎಲ್ಲವೂ ವಿಧ ವಿಧದ ಶಕ್ತಿಗಳಿಂದ ಹೇಗೆ ನಿಯಂತ್ರಿಸಲ್ಪಡುತ್ತಿದೆ, ತೋರಿಸಲ್ಪಡುತ್ತಿದೆ ಎಂಬುದನ್ನೇ ಹಿಂದಿನಿಂದಲೂ ಸೂಕ್ಷ್ಮ ರೂಪಗಳನ್ನು ಸೂಕ್ಷ್ಮ ವಸ್ತುಗಳನ್ನು ವರ್ಣಿಸುತ್ತಾ ಬಂದಿದ್ದಾನೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಭೌತಿಕ ಪ್ರಪಂಚದಲ್ಲಿ ಲೌಕಿಕ ಪ್ರಪಂಚದಲ್ಲಿ ಸಾಬೀತುಗಳನ್ನು ಕೇಳುವುದರ ಮೂಲಕವಾಗಿ ಈ ಸೂಕ್ಷ್ಮ ವಸ್ತುಗಳನ್ನು ತೋರಿಸು ಎಂದರೆ ಯಾರಿಗೂ ತೋರಿಸಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಈ ಸೂಕ್ಷ್ಮ ರೂಪದಲ್ಲಿರುವಂತಹ ಗುಣಗಳು ಪ್ರತಿಯೊಂದು ದೇಹದಲ್ಲಿಯೂ ದೇಹಿಯನ್ನು ಬಂಧಿಸಿರುತ್ತದೆ. ಗುಣವೆಂಬುದರೇ ಕಣ್ಣಿಗೆ ಕಾಣುವುದಿಲ್ಲ, ಅದರೊಳಗೆ ವಿಧಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಸಾತ್ವಿಕ ಗುಣವು ಅಧಿಕವಾಗಿದ್ದಾಗ ಒಬ್ಬ ವ್ಯಕ್ತಿಯು ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ, ಅವನು ನಡೆದುಕೊಳ್ಳುವ ರೀತಿಯಿಂದ ಅವನಲ್ಲಿ ಸಾತ್ವಿಕ ಗುಣವಿದೆಯೇ, ರಾಜಸಿಕ ಗುಣವಿದೆಯೇ, ತಾಮಸಿಕ ಗುಣವಿದೆಯೇ ಎಂಬುದನ್ನು ನಾವು ವಿಮರ್ಶಿಸಿ ವಿಶ್ಲೇಷಿಸಿ ನಿರ್ಧರಿಸಬೇಕು. ಆಗ ಈ ಒಂದು ಅಧ್ಯಾತ್ಮ ವಿದ್ಯೆಯ ಮರ್ಮಗಳು ತಿಳಿದು ಬರುತ್ತದೆ. ಶ್ರೀಕೃಷ್ಣನು ಮುಂದುವರಿಸುತ್ತಾ, ಸತ್ವಗುಣವು ಅಧಿಕವಾಗಿರುವಾಗ ಅದು ದೇಹದ ಎಲ್ಲ ಇಂದ್ರಿಯಗಳ ದ್ವಾರದಲ್ಲಿ ಪ್ರಕಾಶಪಡಿಸುತ್ತದೆ, ಜ್ಞಾನರೂಪಿಯಾಗಿ ಕಾಣಿಸಿಕೊಳ್ಳುತ್ತದೆ, ಸುಖ ಸಂಗದಿಂದ ದೇಹಿಯನ್ನು ದೇಹಕ್ಕೆ ಬಂಧಿಸುತ್ತದೆ ಎಂಬುದಾಗಿ ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿದ್ದಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾದ್ ವಿವೃದ್ಧಂ ಸತ್ವಮಿತ್ಯುತ.
ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಃ ಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ ಎಂಬುದಾಗಿ 3 ಶ್ಲೋಕಗಳನ್ನು ಹಿಂದಿನ ದಿನಗಳಲ್ಲಿ ನೋಡಿದೆವು. ಗುಣಗಳ ಬಗ್ಗೆ ತಿಳಿದುಕೊಂಡೆವು. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸಃ ಫಲಂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ ಭವತೋ ಅಜ್ಞಾನಮೇವ ಚ. ಸತ್ವಗುಣವು ವೃದ್ಧಿಯನ್ನು ಹೊಂದಿರುವಾಗ ದೇಹದಾರಿಯು ಪ್ರಳಯವನ್ನು ಹೊಂದಿದರೆ ಆಗ ಅವನು ಉತ್ತಮ ಜ್ಞಾನಿಗಳ ಅಮಲವಾದ ಲೋಕಗಳನ್ನು ಪಡೆಯುತ್ತಾನೆ. ರಜೋಗುಣವನ್ನು ವೃದ್ಧಿಯನ್ನಾಗಿ ಹೊಂದಿರುವಾಗ ದೇಹದಾರಿಯು ಅಂದರೆ ದೇಹಿಯು ಪ್ರಳಯವನ್ನು ಹೊಂದಿದರೆ ಸಾವನ್ನು ಅಪ್ಪಿದರೆ ಕರ್ಮಾಸಕ್ತಿಯುಳ್ಳ ಮನುಷ್ಯರಲ್ಲಿಯೇ ಮತ್ತೆ ಹುಟ್ಟುತ್ತಾನೆ. ತಮೋಗುಣವು ಅಧಿಕವಾಗಿದ್ದಾಗ ಹೊಂದುವಂತಹ ಸಾವಿನಲ್ಲಿ ಪಶ್ವಾದಿ ಯೋನಿಗಳಲ್ಲಿ ಮೂಢ ಯೋನಿಗಳಲ್ಲಿ ಜಾಯತೆ ಹುಟ್ಟುತ್ತಾನೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾಂತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. If the embodied self meets with death when sattva is predominant, then at the time of death it attains the pure spheres of the worshippers of the highest deities. ಉತ್ತಮ ಲೋಕಗಳನ್ನು ಪರಲೋಕವಾಸಿಗಳಾದಂತಹ ಸಂಘವನ್ನು ಪಡೆಯುತ್ತಾನೆ. ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. If it meets with death when rajas is predominant, then it is born amongst those who are attached to work. Likewise, if it meets with death when tamas is predominant, then it is born in the wombs of irrational species. ನೋಡಿ, ಈ ಕನ್ನಡದಲ್ಲಿ ಆಗಲಿ ಆಂಗ್ಲದಲ್ಲಿ ಆಗಲಿ ಈ ಎಲ್ಲ ಪುಸ್ತಕಗಳಲ್ಲಿಯೂ ಯಾವ ರೀತಿ ಬರೆದಿದ್ದಾರೆಂದರೆ, ದೇಹವನ್ನು ಗಮನದಲ್ಲಿಟ್ಟುಕೊಂಡು ದೇಹದೊಳಗಿರುವಂತಹ ದೇಹಿಯ ವಿಷಯದಲ್ಲಿ, ಆತ್ಮನ ವಿಷಯದಲ್ಲಿ ಮತ್ತು ಸಾವಿನ ವಿಷಯದಲ್ಲಿ ಇವುಗಳನ್ನು ತಿಳಿಸುತ್ತಿದ್ದಾರೆ. ನಾವು ದೇಹದೊಳಗಿರುವ ಆತ್ಮನನ್ನು ನಂಬುವುದೇ ಇಲ್ಲವೆಂದು ಹೇಳುವುದಾದರೂ ಈ ಪದಗಳಿಗೆ ಅರ್ಥವನ್ನು ಹೇಗೆ ಹೇಳಬಹುದು? ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸಾಹ ಜಗನ್ಯ ಗುಣವೃತ್ತಸ್ಥ ಅಧೋ ಗಚ್ಚಂತಿ ತಾಮಸಾಹ. ಸತ್ವದಿಂದ ಜ್ಞಾನ ಉಂಟಾಗುವುದು, ರಜಸ್ಸಿನಿಂದ ದುರಾಶೆ ಉಂಟಾಗುವುದು, ತಮಸ್ಸಿನಿಂದ ಮರೆವು ಹಾಗೂ ಮೋಹವು ಮತ್ತು ಅಜ್ಞಾನವೂ ಉಂಟಾಗುವುದು. ಸಾತ್ವಿಕರು ಮೇಲಿನ ಲೋಕಗಳಿಗೆ ಹೋಗುವರು, ರಾಜಸರು ನಡುವಣ ಲೋಕಗಳಲ್ಲಿರುವರು, ಕಡೆಯ ಗುಣದ ಸ್ವಭಾವದವರಾದ ತಾಮಸರು ಅಧೋಗತಿಯನ್ನು ಹೊಂದುವರು. ನೋಡಿ, ಹೊರಗಿನ ಲೋಕಗಳ ವಿಷಯಗಳಲ್ಲಿಯೇ ಈ ಶ್ಲೋಕವನ್ನು ಅರ್ಥೈಸುತ್ತಾರೆ. ನಮ್ಮ ದೇಹದೊಳಗೆ ಇರುವಂತಹ ವಿಷಯಗಳನ್ನು ನಾವು ಅರ್ಥೈಸಿದರೆ
ದೇಹದ ಮೇಲ್ಭಾಗಕ್ಕೆ ಹೋಗುವರು. ಅಂದರೆ ಶಿರ, ಊರ್ಧ್ವ ಅಂದರೆ ಶಿರ. ಶಿರದಲ್ಲಿ ಜ್ಞಾನವಿದೆ. ಜ್ಞಾನವನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿ ಊರ್ಧ್ವಕ್ಕೆ ಹೋಗುತ್ತಾನೆ. ಎಂದರೆ ದೇಹದ ಊರ್ಧ್ವ ಭಾಗಗಳಿಗೆ ಹೋಗಿ ಅಲ್ಲಿಯೇ ನಿವಸಿಸುತ್ತಾನೆ. ಅಂದರೆ ಬುದ್ಧಿಮತಾಂ, ಅವರೆಲ್ಲ ಬುದ್ಧಿವಂತವರಾಗಿರುತ್ತಾರೆ, ಬುದ್ಧಿಯ ಅಭಿವೃದ್ಧಿ ಆಗುತ್ತದೆ, ಹೀಗೆಂದು ನಾವು ತಿಳಿದುಕೊಳ್ಳಬಹುದು. ಬುದ್ಧಿ ಮನಸ್ಸುಗಳಿಂದಲೇ ಸರ್ವಲೋಕಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿರುವುದರಿಂದ ಊರ್ಧ್ವಲೋಕಗಳು ಎಂದರೆ ಈ ನಾವು ಕಾಣುತ್ತಿರುವ ಜೀವ ಪ್ರಪಂಚದಲ್ಲಿಯೇ ಜ್ಞಾನ ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು ಎಂದು ತಿಳಿಸಬೇಕು. ಮಧ್ಯದ ಲೋಕದಲ್ಲಿ ಉಳಿದುಕೊಳ್ಳುವರು ಎಂದರೆ ದೇಹದ ಮಧ್ಯಭಾಗವು ರಜೋಗುಣದಿಂದ ತುಂಬಿದೆ, ಬಾಹುಬಲದಿಂದ ತುಂಬಿದೆ, ಅಧಿಕ ದೇಹದ ಶಕ್ತಿಯಿಂದ ತುಂಬಿದೆ, ಮದದಿಂದ ರಜೋಗುಣಗಳು ಪ್ರಕಟವಾಗುತ್ತಿದೆ. ಆದುದರಿಂದ ಅಂಥವರು ಕ್ಷತ್ರಿಯರೆನಿಸುವರು, ರಕ್ಷಕರಾಗುವರು, ದೇಹದ ರಕ್ಷಣೆಯ ಕಾರ್ಯಗಳನ್ನು ಮಾಡುವರು. ಹೀಗಾಗಿ ಮನುಷ್ಯ ಜನ್ಮದಲ್ಲಿಯೇ ಕ್ಷಾತ್ರ ಗುಣಗಳನ್ನು ಹೊಂದಿದವರಾಗಿ ಕರ್ಮೋದ್ಯುಕ್ತರಾಗಿ ಯುದ್ಧವಾಡುವ ಮೂಲಕ, ಕರ್ಮಗಳನ್ನು ಮಾಡುವ ಮೂಲಕ ಮಧ್ಯದ ಲೋಕಗಳಲ್ಲಿರುವರು. ಅಂದರೆ ಮಾನವರೆಲ್ಲರೂ ಭೂಮಂಡಲದಲ್ಲಿರುವ ಜೀವರಾಶಿಗಳಲ್ಲಿ ಮಧ್ಯದ ಲೋಕದಲ್ಲಿರುವವರೆಂದಾಗಿ ತಿಳಿಯಬೇಕು. ಊರ್ಧ್ವಲೋಕ ಎಂದರೆ ದೇವತೆಗಳೆಂದು ತಿಳಿಯಬೇಕು. ತಮಸ್ಸಿನೆಂಬ ಗುಣದಿಂದ ಅಧಿಕವಾಗಿರುವ ಸಮಯದಲ್ಲಿ ಪ್ರಾಣವನ್ನು ಕಳೆದುಕೊಂಡರೆ, ದೇಹವನ್ನು ತ್ಯಜಿಸಿದರೆ ಅವರುಗಳು ಅಧೋಗತಿಯನ್ನು ಪಡೆಯುತ್ತಾರೆ. ಎಂದರೆ ಮೂಢ ಯೋನಿಗಳಲ್ಲಿ ಜನ್ಮಿಸುತ್ತಾರೆ ಎಂಬುದಾಗಿ ಸಾಮಾನ್ಯ ಅರ್ಥವನ್ನು ನಾವು ಓದಿದ ಹಾಗೆ, ವಿಶೇಷ ಅರ್ಥವಾಗಿ ಆ ಪದಗಳನ್ನೇ ನೋಡಿದರೆ ಜಘನ್ಯ ಗುಣವೃತ್ತಸ್ಥ, ಜಘನ್ಯ ಗುಣವೃತ್ತಸ್ಥ ಎಂದರೆ ಪ್ರಾಣಿಗಳಲ್ಲಿರುವಂತಹ ಸಾಮಾನ್ಯವಾದ ಗುಣ, ಅದು ಅಧೋ ಲೋಕ. ಲೋಕವೆಂದರೆ ಈ ದೇಹವೇ. ಸೊಂಟದಿಂದ ಕೆಳಗಿನ ಭಾಗಗಳಲ್ಲಿ ಅವರುಗಳು ಲೋಕಗಳನ್ನು ತಲುಪುತ್ತಾರೆ ಎಂಬುದಾಗಿ ಅರ್ಥೈಸಿದರೆ, ಈ ದೇಹದಲ್ಲಿಯೇ ಕೆಳಗಡೆ ಭಾಗವೆಲ್ಲವೂ ತಮೋಗುಣದಿಂದ ಆವೃತವಾಗಿರುತ್ತದೆ, ಮಧ್ಯಭಾಗವೆಲ್ಲವೂ ರಜೋಗುಣದಿಂದ ಆವೃತವಾಗಿರುತ್ತದೆ, ಊರ್ಧ್ವದ ಶಿರಸ್ಸಿನ ಭಾಗವೆಲ್ಲವೂ ಸಂಪೂರ್ಣ ಜ್ಞಾನದಿಂದ ಆವೃತವಾಗಿರುತ್ತದೆ ಎಂಬುದಾಗಿ ತಿಳಿದುಕೊಳ್ಳುವುದರ ಮೂಲಕವಾಗಿ ದೇಹ ಮತ್ತು ದೇಹಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ತಿಳಿಯುವುದರಿಂದ ಎಲ್ಲೋ ಮೇಲೆ ಅಂತರಿಕ್ಷದಲ್ಲಿಯೋ ಬೇರೆ ಲೋಕಗಳು, ಊರ್ಧ್ವ ಲೋಕಗಳು ಇವೆಯೋ ಎಂಬ ಕಲ್ಪನೆ ಎಂಬ ಮಾತನ್ನು ಅಲ್ಲಗೆಳೆಯಬಹುದು. ಇದು ಕಲ್ಪನೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಬದುಕುವ ರೀತಿಯಲ್ಲಿಯೇ ತಿಳಿದು ಬಿಡುತ್ತದೆ. ಬುದ್ಧಿವಂತರು ಅವರ ಮನೋ ಮತ್ತು ಬುದ್ಧಿ ಲೋಕಗಳಲ್ಲಿಯೇ ಸದಾ ಇರುವರೆಂಬುದಾಗಿಯೂ ನಾವು ದಿನನಿತ್ಯ ಕಾಣುತ್ತಿದ್ದೇವೆ. ಅದು ಜ್ಞಾನ ಮಾರ್ಗವಾಗಿರುತ್ತದೆ. ಎಲ್ಲರೂ ಜ್ಞಾನಿಗಳಾಗಿರುವುದಿಲ್ಲ. ಅಂತಹ ಮನುಜರೆಲ್ಲರೂ ದೇಹ ರಕ್ಷಣೆಯನ್ನು ಮಾಡುವುದರಲ್ಲೇ ನಿರಂತರವಾಗಿ ತಮ್ಮ ದೇಹ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದರಿಂದ ರಜೋಗುಣವಂತರಾಗಿ ಕಾರ್ಯನಿರ್ವೃತ್ತರಾಗಿ ರಕ್ಷಣಾ ಕ್ರಮಗಳಲ್ಲಿಯೇ ಇರುತ್ತಾರೆ. ಅವರೆಲ್ಲರೂ ಮಾನವಾದಿಗಳು. ಎಂದರೆ ಸದಾಕಾಲವಾಗಿಯೂ ಪ್ರಾಣಿಗಳಂತೆ ಉದರ ನಿಮಿತ್ತವಾಗಿ ಈ ಜೀವನವನ್ನು ಕಳೆಯುತ್ತಿರುವಂತಹ ಮೂಢ ಯೋನಿಗಳೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹೀಗೆ ಮನುಷ್ಯರಲ್ಲಿಯೇ 3 ಭಾಗಗಳು, ದೇವ, ಮಾನವ, ಪ್ರಾಣಿ ಎಂಬುದಾಗಿ. ಪ್ರಾಣಿಗಳಲ್ಲಿ ಆಸುರಿ ಗುಣಗಳು, ತಮೋಗುಣಗಳು ಅಧಿಕವಾದಾಗ ದಾನವರೆಂಬುದಾಗಿಯೂ ಅಸುರರೆಂಬುದಾಗಿಯೂ ನಾವು ಪರಿಗಣಿಸುತ್ತೇವೆ.
ಹೀಗೆ 3 ಗಣಗಳು ದೇವ ಮಾನವ ಅಸುರ ನಿರಂತರವಾಗಿ ಗುಣಗಳ ಆಧಾರದ ಮೇಲೆ ಅಸ್ತಿತ್ವದಲ್ಲಿ ಈ ಲೋಕದಲ್ಲಿ ಕಾಣಬರುತ್ತದೆ ಎಂಬುದಾಗಿ ಈ ಗುಣಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಗುಣಗಳ ಸ್ವಭಾವವನ್ನು ಅರ್ಥ ಮಾಡಿಕೊಂಡರೆ ನೋಡಿ, ಇದು ಕಾಲಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಒಂದು ಸಂಸ್ಕೃತ ಸುಭಾಷಿತವಿರುವಂತೆ, ಯಸ್ಯಾಸ್ತಿ ವಿತ್ತಃ ಸನರಃ ಕುಲೀನಃ ಸಪಂಡಿತಃ ಸಶ್ರುತವಾನ್ ಗುಣಜ್ಞಃ ಸ ಏವ ವಕ್ತಾ ಸ ಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ. ಇಂದಿನ ದಿನಗಳಲ್ಲಿ ನಮ್ಮ ಅನುಭವಕ್ಕೆ ಬರುವಂತಹ ಈ ಮಾತುಗಳನ್ನು ಸುಭಾಷಿತ ರೂಪದಲ್ಲಿ ಹಿಂದಿನವರು ಹೇಳಿರುತ್ತಾರೆ. ಅದು ಎಷ್ಟು ಸತ್ಯವಾಗಿ ತೋರುತ್ತಿದೆ. ಯಸ್ಯಾಸ್ತಿ ವಿತ್ತಃ, ಯಾವನಲ್ಲಿ ದುಡ್ಡು ಇರುತ್ತದೆಯೋ, ಧನವಿರುತ್ತದೆಯೋ, ಆಸ್ತಿ ಇರುತ್ತದೆಯೋ, ಸನರಹ ಕುಲೀನಃ, ಅವನು ಸತ್ಕುಲ ಪ್ರಸೂತನ ಅನಿಸಿಕೊಳ್ಳುವನು. ಸಪಂಡಿತ, ಅವನೇ ಬಹಳ ಬುದ್ಧಿವಂತನೋ ಜ್ಞಾನಿಯೋ. ಇಂದಿನ ದಿನಗಳಲ್ಲಿ ನಾವು ಮಾಡುವುದು ಇದೇ ರೀತಿಯಲ್ಲಿ. ಅಧಿಕವಾದ ಧನ ಆಸ್ತಿಗಳು ಯಾರತ್ರ ಇರುತ್ತದೆಯೋ, ಸ್ಥಿರ ಚರ ಆಸ್ತಿಗಳು ಯಾರತ್ರ ಇರುತ್ತದೆಯೋ ಅವರು ಬಹಳ ಬುದ್ಧಿವಂತರೆಂದು, ಪಂಡಿತರೆಂದು ನಾವು ಪರಿಗಣಿಸುತ್ತೇವೆ. ಅದು ಗುಣಗಳ ಆಧಾರದ ಮೇಲೆ ಅಲ್ಲ, ಧನದ ಆಧಾರದ ಮೇಲೆ. ಸಪಂಡಿತ ಸಶ್ರುತವಾನ್ ಗುಣಜ್ಞ, ಅವನೇ ನಿಜವಾಗಿ ಶಾಸ್ತ್ರಗಳನ್ನು ಬಲ್ಲವನು ಮತ್ತು ಎಲ್ಲ ಗುಣಗಳನ್ನು ಹೊಂದಿರುವಂಥವನು. ಅಂಥವನ ಗುಣಗಳಿಂದ ಉಪಯೋಗ ಲೋಕಕ್ಕೂ ಮತ್ತು ತನಗೂ ಆಗುವುದು ಎಂಬುದಾಗಿ ಅವರನ್ನೇ ಶ್ರೇಷ್ಠರನ್ನಾಗಿ ಲೋಕವು ಪರಿಗಣಿಸುತ್ತದೆ, ಸಾಮಾನ್ಯ ಜನಗಳಿಗೂ ಪರಿಗಣಿಸುತ್ತಾರೆ ಎಂಬುದಾಗಿ ಈ ಸುಭಾಷಿತದಲ್ಲಿ ವರ್ಣಿಸುತ್ತಿದ್ದಾರೆ. ಸ ಏವ ವಕ್ತಾ ಚ ಸ ಚ ದರ್ಶನೀಯ, ಅಂತಹ ಒಬ್ಬ ಧನಿಕನೇ ನೋಡಲ್ಪಡಬೇಕು, ಅವನ ಮಾತುಗಳನ್ನೇ ಕೇಳಲ್ಪಡಬೇಕು. ಸ ಚ ದರ್ಶನೀಯ, ಶಿಲಾರೂಪದಲ್ಲಿರುವಂತಹ ದೇವ ಮಂದಿರಗಳಲ್ಲಿರುವಂತಹ ದೇವತೆಗಳನ್ನು ಬಿಂಬರೂಪದಲ್ಲಿ ನೋಡುವುದಲ್ಲಪ್ಪ, ಧನಿಕರಗಳನ್ನು ಮಾನವ ಗಣದಲ್ಲಿಯೇ, ಮಾನವರಲ್ಲಿಯೇ ಆಸ್ತಿ ಧನ ಕನಕಾದಿಗಳು ಇರುವಂಥವರನ್ನು, ಎಲ್ಲ ಗುಣಗಳನ್ನು ಹೊಂದಿರುವರೆಂಬುದಾಗಿ ತಿಳಿದು ಅವರನ್ನು ನೋಡಬೇಕು, ಅವರನ್ನು ಓಲೈಸಬೇಕು, ಅವರಿಗೆ ಸೇವೆ ಮಾಡಬೇಕು. ಯಾಕೆಂದರೆ ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ, ಯಾವ ಗುಣಗಳು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನುಡಿದಿದ್ದಾನೆಯೋ ಆ ಗುಣಗಳೆಲ್ಲವೂ ದೇಹದಲ್ಲಿ ಇರುವುದು ಮಾತ್ರವಲ್ಲ, ದೇಹ ಆತ್ಮನನ್ನು ಬಂಧಿಸುವುದು ಮಾತ್ರವಲ್ಲಪ್ಪ, ಆ ಗುಣಗಳೆಲ್ಲವೂ ಧನದಲ್ಲಿಯೇ ನಾವು ಕಾಣಸಿಗುತ್ತೇವೆ ಇಂದಿನ ದಿನಗಳಲ್ಲಿ ಎಂಬುದಾಗಿ ಸುಭಾಷಿತ. ಸೊ ಗುಣಗಳನ್ನು ನೋಡಲು ಕೃಷ್ಣ ಹೇಳಿದಂತೆ ಇಂದ್ರಿಯ ದ್ವಾರಗಳಲ್ಲಿ ಪ್ರಕಾಶಪಡಿಸಲ್ಪಡುವಂತಹ ಜ್ಞಾನವನ್ನಾಗಲಿ, ಪ್ರಕಾಶವನ್ನಾಗಲಿ, ಪ್ರಭೆಯನ್ನಾಗಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಏಕೆ? ಧನಿಕರನ್ನೇ ನೋಡಿಬಿಟ್ಟರೆ ಎಲ್ಲವೂ ತಿಳಿದು ಬಿಡುತ್ತದೆ, ಎಲ್ಲ ಗುಣಗಳು ತಿಳಿದು ಬಿಡುತ್ತದೆ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ ಎಂಬುದಾಗಿ ವ್ಯಂಗ್ಯೋಕ್ತಿಯ ರೂಪದಲ್ಲಿ ಈ ಒಂದು ಸುಭಾಷಿತವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಗುಣಗಳ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣ.